ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೇಂದ್ರ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕೆಂಬ ಸುದ್ದಿಯಲ್ಲಿದ್ದಾಗ ಇತ್ತ ಕರ್ನಾಟಕದಲ್ಲಿ ಶಿವಜಪ ಮಾಡುತ್ತಾ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗ ಮೊದಲನೇ ಕಂತಿನ ಸಚಿವ ಸಂಪುಟವನ್ನು ರಚನೆ ಮಾಡಿಕೊಂಡು ವಿಧಾನ ಪರಿಷತ್ ಚುನಾವಣೆಯನ್ನು ಎದುರಿಸಿಕೊಂಡು ಜನಪ್ರಿಯತೆ ಗಳಿಸಿಕೊಂಡು ಈಗ ಎರಡನೇ ಕಂತಿನ ಸಚಿವ ಸಂಪುಟಕ್ಕೆ ಧುಮುಕಿದ್ದಾರೆ. ಈ ಸಂದರ್ಭದಲ್ಲಿ ಇರ್ತಕ್ಕಂಥ 20 ಸಚಿವ ಸ್ಥಾನಗಳಲ್ಲಿ 60 ಜನ ಸಚಿವ ಸ್ಥಾನ ಬೇಕೆಂದು ಸೆಣಸಾಟ ನಡೆಸಿದ್ದಾರೆ. ಈ ದೃಷ್ಟಿಯಿಂದ ಯಾವ ಜಿಲ್ಲೆಯಿಂದ ಯಾರಿಗೆ ಸಚಿವ ಸ್ಥಾನ ಖಚಿತ ಎಂಬುದು ಈಗ ನಾವು ತಿಳಿದುಕೊಳ್ಳಬೇಕಾಗಿದೆ, ರಾಜ್ಯದ ಜನತೆಯ ಗಮನಕ್ಕೆ ತರಬೇಕಾಗಿದೆ. ಬೆಳಗಾವಿ ಜಿಲ್ಲೆಯಿಂದ ಸುಮಾರು 11 ಜನ ಸಚಿವ ಸ್ಥಾನಕ್ಕೆ ಸೆಣಸಾಟ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖರೆಂದರೆ ಲಕ್ಷ್ಮಣ್ ಸವದಿ, ಆಸಿಫ್ ಸೇಠ್, ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ ಇವರು ಭಾರೀ ಪ್ರಮಾಣದ ಸೆಣಸಾಟ ನಡೆಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಶಿವಕುಮಾರ್ ಅವರು ಯಾವ ಸೂತ್ರದ ಮೂಲಕ ಸಚಿವ ಸ್ಥಾನವನ್ನು ಯಾರಿಗೆ ಕೊಡುತ್ತಾರೆ ಎಂಬುದು ಪ್ರಶ್ನೆ ಆಗಿದೆ. ಹೆಚ್ಚಾಗಿ ಲಕ್ಷ್ಮಣ್ ಸವದಿಯವರಿಗೆ ಸಚಿವ ಸ್ಥಾನ ಪಡೆಯತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ. ಇತ್ತ ಬಾಗಲಕೋಟೆ ಜಿಲ್ಲೆಯಿಂದ ವಿಜಯಾನಂದ ಕಾಶಪ್ಪನವರು ಖಚಿತವಾಗಿದೆ. ವಿಜಯಪುರ ಜಿಲ್ಲೆಯಿಂದ ಇಂಡಿಯ ಶಾಸಕರಾದ ಯಶವಂತಗೌಡ ಪಾಟೀಲ್ ಇವರ ಹೆಸರು ಪ್ರಬಲವಾಗಿ ಕೇಳಿಬರುತ್ತದೆ. ಮತ್ತು ಗುಲ್ಬರ್ಗಾ ಜಿಲ್ಲೆಯಿಂದ ಅಂದರೆ ಈಗಿನ ಕಲಬುರಗಿ ಜಿಲ್ಲೆಯಿಂದ ಸುಮಾರು 7 ಜನ ಶಾಸಕರು ಸೆಣಸಾಟ ನಡೆಸಿದ್ದಾರೆ. ಈಗಾಗಲೇ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ ಖರ್ಗೆ ಸಚಿವರಾಗಿದ್ದಾರೆ. ಇನ್ನೂ ಒಂದು ಸಚಿವ ಸ್ಥಾನ ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆದರೂ ಅಲ್ಲಂಪ್ರಭು ಪಾಟೀಲ್ ಇವರು ಸಚಿವರಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಎಂದು ಇತ್ತೀಚೆಗೆ ತಿಳಿದುಬಂದ ಸುದ್ದಿಯಾಗಿದೆ. ಯಾದಗಿರಿ ಜಿಲ್ಲೆಯಿಂದ ಏಕೈಕ ಸಚಿವರಾಗಿದ್ದ ಶರಣಬಸಪ್ಪ ದರ್ಶನಾಪುರ್ ಇವರು ಬೆಂಗಳೂರಿಗೂ ಬಂದಿಲ್ಲ, ದೆಹಲಿಗೆ ಹೋಗಿಲ್ಲ, ಸಚಿವ ಸ್ಥಾನಕ್ಕೆ ಹೋರಾಟವನ್ನು ನಡೆಸಿಲ್ಲ. ಆದರೂ ಸಹಿತವಾಗಿ ಇವರಿಗೆ ಸಚಿವ ಸ್ಥಾನ ಸಿಗುವುದು ಖಚಿತ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಬೀದರ್ ಜಿಲ್ಲೆಯಿಂದ ಈಗಾಗಲೇ ಈಶ್ವರ್ ಖಂಡ್ರೆ ಸಚಿವರಾಗಿದ್ದಾರೆ. ಗದಗ ಜಿಲ್ಲೆಯಿಂದ HK ಪಾಟೀಲ್, GS ಪಾಟೀಲ್ ನಡುವೆ ಭಾರೀ ಹಣಾಹಣಿ ನಡೆದಿದೆ. ಆದರೆ HK ಪಾಟೀಲರು ಸ್ಪೀಕರ್ ಆದರೆ GS ಪಾಟೀಲ್ ಸಚಿವರಾಗುವುದು ಖಚಿತ. ಕೊಪ್ಪಳ ಜಿಲ್ಲೆಯಿಂದ K ರಾಘವೇಂದ್ರ ಹಿಟ್ನಾಳ್ ಇವರು ಸಚಿವರಾಗ್ತಕ್ಕಂಥ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಮತ್ತು ಉತ್ತರ ಕನ್ನಡ ಜಿಲ್ಲೆಯಿಂದ RV ದೇಶಪಾಂಡೆಯವರ ಹೆಸರು ಪ್ರಬಲವಾಗಿ ಕೇಳಿಬರ್ತಾ ಇದೆ. ಆದರೆ ಕಾರವಾರದ ಶಾಸಕ ಇವರ ಹೆಸರು ಸಹಿತವಾಗಿ ಪ್ರಬಲವಾಗಿ ಮತ್ತು ನಿಶ್ಚಿತ ಖಚಿತ ಎಂದು ಕೇಳಿಬರ್ತಾ ಇದೆ. ಹಾವೇರಿ ಜಿಲ್ಲೆಯಿಂದ ಶ್ರೀನಿವಾಸ್ ಮಾನೆ ಮತ್ತು UB ಬಣಕಾರ್ ಇವರು ಪ್ರಬಲವಾಗಿ ಸೆಣಸಾಟ ನಡೆಸಿದ್ದಾರೆ. ವಿಜಯನಗರ ಜಿಲ್ಲೆಯಿಂದ ಡಾಕ್ಟರ್ ಶ್ರೀನಿವಾಸ್ NT ಇವರ ಹೆಸರು ಖಚಿತವಾಗಿದ್ದರೂ ಗವಿಯಪ್ಪನವರು ಸುಮ್ಮನೆ ಕುಳಿತಿಲ್ಲ. ಬಳ್ಳಾರಿ ಜಿಲ್ಲೆಯಿಂದ B ನಾಗೇಂದ್ರ ಮತ್ತು ಶ್ರೀಮತಿ ಅನ್ನಪೂರ್ಣ ಇವರ ನಡುವೆ ಭಾರೀ ಸೆಣಸಾಟ ಸಾಗಿದ್ದು, ಆದರೆ ತುಕಾರಾಮ್ ಅವರ ಒತ್ತಡದ ಮೇಲೆ ಈ ಸಚಿವ ಸ್ಥಾನ ದೊರೆಯಬಹುದೆಂದು ತಿಳಿದು ಬಂದಿದೆ. ಚಿತ್ರದುರ್ಗದಿಂದ NY ಗೋಪಾಲ್, ರಘುಮೂರ್ತಿ ನಡುವೆ ಸೆಣಸಾಟ ನಡೆದಿದ್ದು, ರಘುಮೂರ್ತಿ ಅವರಿಗೆ ಹೆಚ್ಚಿನ ಒಲವು ಇದೆ ಎಂದು ಕೆಲವು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ದಾವಣಗೆರೆ ಜಿಲ್ಲೆಯಿಂದ SS ಮಲ್ಲಿಕಾರ್ಜುನ್ ಸಚಿವರಾಗೋದು ಖಚಿತವಾಗಿದ್ದರೂ ಬಸವರಾಜ ಶಿವಗಂಗಾ ಅವರ ಹೆಸರು ಪ್ರಬಲವಾಗಿ ಕೇಳಿಬಂದರು. ಇತ್ತ DG ಶಾಂತನಗೌಡ ಇವರು ಸುಮ್ಮನೆ ಕುಳಿತಿಲ್ಲ. ಶಿವಮೊಗ್ಗ ಜಿಲ್ಲೆಯಿಂದ ಗೋಪಾಲಕೃಷ್ಣ ಬೇಲೂರು ಸಚಿವರಾಗುವುದು ಖಚಿತವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಿಂದ TD ರಾಜೇಗೌಡ ಇವರು ಸಚಿವರಾಗುವುದು ಖಚಿತವಾಗಿದೆ. ತುಮಕೂರು ಜಿಲ್ಲೆಯಿಂದ ದಿವಂಗತ ವೆಂಕಟಪ್ಪನವರ ಮಗನಾದ ಇವರಿಗೆ ಸಚಿವ ಸ್ಥಾನ ಸಿಗುವುದು ಖಚಿತ ಎಂದು ತಿಳಿದು ಬಂದಿದೆ. ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಧಾಕರ್, ಪ್ರದೀಪ್ ಈಶ್ವರ್ ನಡುವೆ ಪ್ರಬಲ ಸೆಣಸಾಟ ನಡೆಸಿದರೂ ಸುಬ್ಬಾರೆಡ್ಡಿ ಸುಮ್ಮನೆ ಕುಳಿತಿಲ್ಲ. ಕೋಲಾರ ಜಿಲ್ಲೆಯಿಂದ SN ನಾರಾಯಣಸ್ವಾಮಿ ಇವರ ಸಚಿವ ಸ್ಥಾನ ಖಚಿತವಾಗಿದ್ದರೂ ಶ್ರೀಮತಿ ರೂಪಕಲಾ ಇವರ ಅದೃಷ್ಟವನ್ನು ಕಾದು ನೋಡಬೇಕಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಿಂದ ಸುಮಾರು 11 ಜನ ಸಚಿವ ಸ್ಥಾನಕ್ಕೆ ಸೆಣಸಾಟ ನಡೆಸಿದ್ದರೂ ಈಗಾಗಲೇ 4 ಜನ ಸಚಿವರಾಗಿದ್ದಾರೆ. ಈಗ ದಿನೇಶ್ ಗುಂಡೂರಾವ್ ಮತ್ತು ಜಮೀರ್ ಅಹ್ಮದ್ ಅಲ್ಲದೆ B ಶಿವಣ್ಣ ಈ ಮೂವರು ಸಚಿವ ಸ್ಥಾನಕ್ಕೆ ಭಾರೀ ಪ್ರಬಲ
ಹೋರಾಟ ನಡೆಸಿದ್ದಾರೆ. ಆದರೆ ಶಿವಾಜಿನಗರದ ಶಾಸಕ ರಿಜ್ವಾನ್ ಹರ್ಷದ್, ಶಿವಾಜಿನಗರದ ಶಾಸಕ ರಿಜ್ವಾನ್ ಹರ್ಷದ್ ಸಚಿವ ಸ್ಥಾನಕ್ಕೆ ಬರುವುದು ಖಚಿತ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಶರತ್ ಬಚ್ಚೇಗೌಡ ಸಚಿವರಾಗುವುದು ಖಚಿತ ಎಂದು ದೆಹಲಿ ಮೂಲಗಳು ಹೇಳುತ್ತಿವೆ. ಇತ್ತ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಬಾಲಕೃಷ್ಣ, ಮಂಡ್ಯ ಜಿಲ್ಲೆಯಿಂದ ನರೇಂದ್ರ ಸ್ವಾಮಿ, ಹಾಸನ ಜಿಲ್ಲೆಯಿಂದ ಶಿವಲಿಂಗೇಗೌಡ ಮತ್ತು ಕೊಡಗು ಜಿಲ್ಲೆಯಿಂದ ಎಸ್ ಪಣ್ಣಣ್ಣ, ಮೈಸೂರು ಜಿಲ್ಲೆಯಿಂದ ಅನಿಲ್ ಚಿಕ್ಕಮಾಧವ್, ತನ್ವೀರ್ ಸೇಠ್, ಎಸ್ ಸಿ ಮಾದೇವಪ್ಪ ಇವರ ನಡುವೆ ತೀವ್ರ ಸೆಣಸಾಟ ನಡೆಸಿದ್ದರೂ ಡಿ ಕೆ ಶಿವಕುಮಾರ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಇವರ ಸಚಿವ ಸ್ಥಾನದ ಭವಿಷ್ಯ ನಿಂತಿದೆ. ಚಾಮರಾಜನಗರ ಜಿಲ್ಲೆಯಿಂದ ಪುಟ್ಟರಂಗಶೆಟ್ಟಿ ಇವರ ಹೆಸರು ಖಚಿತವಾಗಿದ್ದರೂ AR ಕೃಷ್ಣಮೂರ್ತಿ ಪ್ರಬಲ ಹೋರಾಟ, ಪ್ರಬಲ ತಂತ್ರ ಅಲ್ಲದೆ ಭಾರೀ ಪ್ರಮಾಣದ ಲಾಬಿ ನಡೆಸಿದ್ದಾರೆ. ಹೀಗೆ ರಾಜ್ಯದಲ್ಲಿ ಎರಡನೇ ಸಚಿವ ಸಂಪುಟದ ವಿಸ್ತರಣೆಯ ಸದ್ದು ಮಾಡುತ್ತಾ ಇದೆ. ಆದರೆ ಈ ಜುಲೈ ಇನ್ನು ಒಂದು ವಾರದೊಳಗೆ ಸಚಿವ ಸಂಪುಟ ರಚನೆ ಆಗ್ತಕ್ಕಂಥ ಸಾಧ್ಯತೆ ಇದ್ದು, ಒಂದು ವೇಳೆ ತಡವಾದರೆ GBA ಎಲೆಕ್ಷನ್ ಘೋಷಣೆ ಆದರೆ ಸಚಿವ ಸಂಪುಟದ ವಿಸ್ತರಣೆ ಮುಂದಕ್ಕೆ ಹೋಗಬಹುದೆಂದು ರಾಜ್ಯದ ಜನತೆಯ ಚರ್ಚೆ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NJ ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.